ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕೆ ಸಿ ವ್ಯಾಲ್ಯೂ ನೀರು ನಿನ್ನೆ 3 ಗಂಟೆಗೆ ಸ್ಟಾರ್ಟ್ ಮಾಡಿಸಿದ್ದೀವಿ. ಇದಕ್ಕೆ ಭಯಂಕರವಾದಂಥ ಒಂದು ಕಷ್ಟಪಟ್ಟು ಒಂದು ತಿಂಗಳಲ್ಲಿ 20 ದಿವಸ ಇದಕ್ಕೋಸ್ಕರ ನಾವೆಲ್ಲ ಅಸೆಂಬ್ಲಿಲಿ ಇರಬೇಕಂದ್ರೆ ಮೀಟಿಂಗ್ ಮಾಡಿ ಆವತ್ತು ಮಾನ್ಯ ಮಂತ್ರಿಗಳಾದಂಥ ಶಿವರಾಜ್ ತಂಗಡಿಗೆಯವರು, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯನವರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕು. ನೀರು ಬರಬೇಕಂದ್ರೆ ಮೈನರ್ ಇರಿಗೇಷನ್ ಏನು MIA ಇದೆ, ಮೈನರ್ ಇರಿಗೇಷನಲ್ಲಿ ಅತಿ ದೊಡ್ಡ ಪ್ರಾಜೆಕ್ಟು ಚರಿತ್ರೆಯಲ್ಲಂದರೆ ಕೆ ಸಿ ವ್ಯಾಲ್ಯೂ ಪ್ರಾಜೆಕ್ಟೇ ಅದರಲ್ಲಿ ಮಾಡಿರೋದು. ಅಷ್ಟು ದೊಡ್ಡ ಅಮೌಂಟ್ ಪ್ರಾಜೆಕ್ಟು ಎಲ್ಲೂ ಮಾಡಿರಲಿಲ್ಲ ಅದರಲ್ಲಿ. ಅಂಥ ಪ್ರಾಜೆಕ್ಟನ್ನು ಕೋಲಾರಕ್ಕೆ ತಂದಿದ್ವಿ. ತುಂಬ ಕಷ್ಟಪಟ್ಟಿದ್ವಿ. 1 ವರ್ಷ ಹಿಂದ್ಗಡೆನೇ ನೀರು ಬರಬೇಕಾಗಿತ್ತು. ಸೆಂಟ್ರಲ್ಲಿ ಬೆಸ್ಕಾಮ್ ಅವ್ರದ್ದು, ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರದ್ದು, BBMP ಅವ್ರದ್ದು ಸ್ವಲ್ಪ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನು ಬಗೆಹರಿಸಿ ಒಂದೊಂದನ್ನು ಬಗೆಹರಿಸ್ಕೊಂಡು ಬಂದು ನೀರು ತೊಗೊಂಬಂದು ಇಲ್ಲಿ ಬಿಟ್ವಿ. ಕೆಲವೊಂದು ದುಷ್ಟಶಕ್ತಿಗಳು, ಇವಾಗ ನಾನು ನೀರು ಕುಡಿದೆ ಆರಾಮಾಗಿದೆ, ತೊಂದರೆ ಏನೂ ಇಲ್ಲ. ಕೆಲವೊಂದು ದುಷ್ಟಶಕ್ತಿಗಳು ಕೋರ್ಟ್ಗಳಿಗೆ ಹೋಗಿ ಸ್ಟೇಗಳು ತಂದು ಈ ನೀರು ಬರಬಾರ್ದು, ಕೋಲಾರ ಜಿಲ್ಲೆ ಜನತೆಗೆ ನೀರು ಬಂದು ರೈತರಿಗೆ ಬೆಳೆ ಬೆಳ್ಕೊಂಡು ಅವ್ರೇನಾದರೂ ದುಡ್ಡವರಾಗ್ಬಿಟ್ರೆ ನಮ್ಮ ಮಾತುಗಳು ಕೇಳೋದಿಲ್ಲ. ಅವ್ರ ಹತ್ರ ದುಡ್ಡಿದ್ರೆ ನಮ್ಮ ಮಾತು ಕೇಳೋದಿಲ್ಲ. ಅವ್ರ ಹತ್ರ ದುಡ್ಡಿಲ್ಲದೆ ತಾನೇ ನಮ್ಮ ಹತ್ರ ಬರೋದು ರಾಜಕಾರಣಿಗಳ ಹತ್ರ ಅಂತ ಒಂದು ದುಷ್ಟಶಕ್ತಿಗಳು ಇದನ್ನು ಸ್ಟೇಪ್ ತಂದು ಎಲ್ಲವನ್ನೇ ಅನ್ಯಾಯ ಮಾಡಿದರು. ಅದನ್ನು ಮೊನ್ನೆ ಸಭಾಧ್ಯಕ್ಷರಾದಂಥ ರಮೇಶ್ ಕುಮಾರ್ ಅವರು ಮೊನ್ನೆ ಡೆಲ್ಲಿಗೆ ಹೋಗಿ 3 ದಿವಸಗಳ ಕಾಲ ಅಲ್ಲಿದ್ದು ಸ್ಟೇಯನ್ನು ವೆಕೆಟ್ ಮಾಡಿ ಕೇಸನ್ನು ಡಿಸ್ಕ್ವಾಲಿಫೈ ಮಾಡಿ ನೀರು ತರೋದಕ್ಕೆ ತಂದರು. 4 ಡೇಸ್ 5 ಡೇಸ್ ಅದನ್ನು ಕ್ಲೀನಿಂಗ್ ಎಲ್ಲ ಮಾಡಿ ಇವತ್ತು ಆ ನೀರನ್ನು ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ನೀರು ಹರಿತಾ ಇದೆ. ಇವಾಗ ಅದಕ್ಕೋಸ್ಕರ ಬಂದು ನಾನು, ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಅವರು, ನಮ್ಮ ಕೋಲಾರ ಶ್ರೀನಿವಾಸ್ ಗೌಡರು, ನಜೀರಮ್ಮ ಸಾಹೇಬರು, ಬ್ಯಾಲಲ್ಲಿ ಗೋವಿಂದ ಗೌಡರು, ನಮ್ಮ ಅನಿಲನ್ನು ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲ ಬಂದಿರತಕ್ಕಂಥ ಗ್ರಾಮದ ಎಲ್ಲ ರೈತರು ಬಂದು ಪೂಜೆ ಮಾಡಿ ಬಾಗಿಣಿಯನ್ನು ಬಿಟ್ಟಿದ್ದೀವಿ. ಆ ದೇವರಲ್ಲಿ ಗಂಗಾ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಇದು 24 ಅವರ್ಸ್ ನೀರು ಹೋಗ್ತಾ ಇರಬೇಕು. ಕೋಲಾರ ಜಿಲ್ಲೆ ಎಲ್ಲ ಕೆರೆಗಳಿಗೂ ನೀರು ಬರಬೇಕು. ಇದೆಲ್ಲ ತುಂಬಿದ ಮೇಲೆ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಇನ್ನು ಬೇರೆ ಕೆರೆಗಳಿಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಆ ಕೆರೆಗಳೆಲ್ಲ ತುಂಬಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಇದ್ದೀವಿ. ಈ ನೀರು ಕೆಲವೊಂದು ಇವಾಗ ಏನು 120 ಕೆರೆಗಳಿರೋ ಇದೆ, 130 ಕೆರೆಗಳು ತುಂಬಿದ ತಕ್ಷಣ ಮಿಕ್ಕಿದ ಕೆರೆಗಳಿಗೆ ಎಲ್ಲೆಲ್ಲಿಗೆ ಹೋಗಬೇಕು ಅನ್ನೋದನ್ನು ಆಮೇಲೆ ತಾಲೂಕು ಲೆವೆಲಲ್ಲಿ ನಾವು ಅದನ್ನು ಮಾಡಿಕೊಂಡು ಮುಂದಕ್ಕೆ ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡಬೇಕು ಅಂತಿದ್ದೀವಿ. ಇಲ್ಲ, KH ವಿರೋಧಿ ಬಣ ಅಂತೇನಿಲ್ಲ. ಇದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ವಿರೋಧಿ ಬಣ ಅಂತೇನಿಲ್ಲ. ನಾವು ವಿರೋಧಿಗಳು. ಇವತ್ತು ಅವರಿಗೆ ನಾವು ವಿರೋಧಿಗಳು. ಆದರೆ ವಿರೋಧಿ ಬಣ ಅನ್ನೋದು ಯಾವುದೂ ಇಲ್ಲ. ಇವತ್ತು ಇಲ್ಲಿ ಪೂಜೆ ಮಾಡಬೇಕು ಅಂತ ಬಂದಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆಗೆ ಬೇಕಾಗಿರುವಂಥದ್ದು ನೀವೇ ಹೇಳಿದ್ದು, ಬೇಕಾ ಬೇಡವಾ? ನಮಗೆ ಬೇಕಾಗಿರುವಂಥ ವಿಷಯ ಇದು. ಈ ಬೇಕಾಗಿರುವಂಥ ವಿಷಯಕ್ಕೋಸ್ಕರ ಪೂಜೆಗೆ ಬಂದಿದ್ದೀವಿ. ಇದರಲ್ಲಿ ಬಣ ಅದು ಇದು ಅಂತ ಯಾವುದೂ ಇಲ್ಲ. ನಾವು KH ಮುನಿಯಪ್ಪನವ್ರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಅದು ಒಂದು ಅಷ್ಟೇ. ಅದನ್ನು ನಾವು ಬಣ ಕಟ್ಕೊಂಡಿದ್ದೀವಿ ಅಂತೇನೂ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕೆಲಸ ನಾನು ನಿಮ್ಮ TV ಹತ್ರ ಮಾತಾಡೋಕ್ಕೆ ಇಷ್ಟಪ್ಪ, ನಿನ್ನ ಹತ್ರ ಮಾತಾಡಲ್ಲಪ್ಪ, ನಾನು ಹೋಗು ಅಂತ ಹೇಳ್ತೀನಿ ಅಲ್ವಣ್ಣ, ಅಷ್ಟೇ ಅಲ್ವಾ? ಅದೇ ಥರ KH ಮುನಿಯಪ್ಪನವ್ರ ಮೇಲೆ ನಮ್ಮ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಅದನ್ನು ಮಾಡ್ತೀವಿ. ಇದು ಬಣಗಿನ ಯಾವುದೂ ಇಲ್ಲ ಇದರಲ್ಲಿ. 100% ಇಲ್ಲ. KC ವ್ಯಾಲ್ಯೂ ಅಸ್ತ್ರವಾಗಿ ಬಳಸ್ಕೋಬೇಕಂಗಿದ್ರೆ ನಾವು ಇದಕ್ಕೆ ಮುಂಚೆನೇ ಬಳಸ್ಕೊಳ್ತಾ ಇದ್ವಿ. ನಮ್ಮ ಎಲೆಕ್ಷನಲ್ಲಿ ಬೇಕಂದರೆ ನಾವು ಅದ್ರ ಬಗ್ಗೆ ಮಾತಾಡಿ ಬೇಕಂದ್ರೆ ಏನು ಬೇಕು ಅದು ಮಾಡ್ಬೋದಾಗಿತ್ತು. ನಾವು ಯಾವಾಗಲೂ ಮಾಡಿಲ್ವಲ್ಲ ಅದನ್ನು. ಯಾವಾಗಲೂ ಮಾಡಿದ್ದೀವ? ನೀವು ಕೇಳಿದರೆ ಎಲ್ಲಾದರೂ KC ವ್ಯಾಲ್ಯೂ ನಾನೇ ಮಾಡಿದೆ, ನಾವೇ ಮಾಡಿದ್ವಿ, ಹಿಂಗೆ ಮಾಡಿದ್ವಿ ಅಂತ ಯಾವತ್ತು ಹೇಳಿದ್ದೀವ? ನಮ್ಮ ಎಲೆಕ್ಷನಲ್ಲಿ ಯಾವತ್ತಾದರೂ ನಾವು ಬಳಸ್ಕೊಂಡಿದ್ದೀವಿ? ಅದನ್ನು ಬಳಸ್ಕೊಂಡಿಲ್ಲ. ಇವತ್ತು ನೀರು ಬಂದಿರೋದು, ನಿನ್ನೆ ನೀರು ಬಂದಿರೋದು. ಇವತ್ತು ಪೂಜೆ ಮಾಡೋದ್ರಲ್ಲಿ ತಪ್ಪೇನಾದರೂ ಇದೆಯಾ? ನೀವೇ ಹೇಳಿ, ತಪ್ಪೇನೆ? ಚೆನ್ನಾಗಿದೆ. KH ಮುನಿಯಪ್ಪನವ್ರದ್ದು ವಿರೋಧ ಇತ್ತಲ್ವ? ಮೊನ್ನೆ ಸ್ಟೇ ತೊಗೊಂಬರೋದಕ್ಕೆಲ್ಲ ಪ್ರೋತ್ಸಾಹ ಅವ್ರದ್ದೇ ಅಲ್ವಾ? ಮೊನ್ನೆ ಸ್ಟೇ ತರೋದಕ್ಕೆ ಪ್ರೋತ್ಸಾಹ ಅವ್ರದ್ದೇ ಇದ್ದಿತ್ತು. ಯಾವುದು? ಅದು ನಿಮ್ಮ ಟಿವಿಗಳಲ್ಲೇ ನಾನು ನೋಡ್ಬಿಟ್ಟು ನನಗೆ ಗೊತ್ತಾಗಿದ್ದ. ಅವಾಗ ನನ್ನ ಎಲೆಕ್ಷನಲ್ಲಿ ನಿಮ್ಮ ಟಿವಿಗಳಲ್ಲಿ ಬಂದಿತ್ತಲ್ಲ, ಮಂಜುದ್ ಊರ್ಜಿತ್ ಆಗಲ್ಲ, ನೀವೆಲ್ಲ ಯಾರೂ ಸಪೋರ್ಟ್ ಮಾಡಿಲ್ಲ, ಮುಗಿಸ್ಬಿಟ್ಟಿದ್ದೀನಿ ಬಿಡ್ರಿ, ಅದ್ರ ಬಗ್ಗೆ ಮಾತಾಡಬೇಡ್ರಿ, ಅದೇನು ಮಾಡಬೇಕು ಎಲ್ಲ ಮಾಡಿ, ನೀವು ಯಾರೂ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರಲ್ಲ, ಆವಾಗ ನೋಡಿದ್ದಷ್ಟೇ. ನನಗೂ ಗೊತ್ತಾಗಿದ್ದೆ ಆವಾಗಲೇ. ಅದು ಯಾವುದು ಏನಾಗಿದೆ? ಇಲ್ಲ, ಕೇಸ್ ನನ್ನ ಪರವಾಗಿಲ್ಲ, ಸ್ಟೇ ಸಿಕ್ಕಿದೆ. ಈ ಮೊನ್ನೆ 2ನೇ ತಾರೀಕು, ಈ ತಿಂಗಳು 26 ಇವರು ಪೇಮೆಂಟ್ಸ್ ಎಲ್ಲ ಕೊಟ್ಟು ಲಾಯರ್ಗಳನ್ನೆಲ್ಲ ಇಟ್ಟು ಎಲ್ಲ ಮಾಡಿ, ಇವತ್ತು ಕೊಡಬೇಡಿ ಸ್ಟೇ, ನಾಳೆ ಕೊಡಿ, ಇವತ್ತು ಕೊಡಬೇಡಿ ನಾಳೆ ಕೊಡಿ. ಅವ್ರದ್ದು ಅದೇ ವಾದ ಇದೆ. ಯಾಕಂದರೆ ಅವತ್ತು 26ನೇ ತಾರೀಕು ಕೊಟ್ಟು ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿಬಿಡ್ತೀನಿ ಅಂತ, ನಾಮಿನೇಷನ್ ಹಾಕ್ಬಿಡ್ತೀನಿ ಅಂತ. ಆದ್ದರಿಂದ 2ನೇ ತಾರೀಕು ಸ್ಟೇ ಸಿಕ್ಕಿದೆ. ಇಲ್ಲಿ ಕೋರ್ಟಲ್ಲಿದೆ. ಅದು ಕೋರ್ಟಲ್ಲಿ ಏನಾಗುತ್ತೋ ಅದಕ್ಕೆ ಬದ್ಧವಾಗಿರ್ತೀವಿ ಅಷ್ಟೇ. ಸೋಲಿಸಬೇಕು ಅಂತಲೇ ನಾವು ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಅದ್ರ ಮೇಲೆ ಜನ ತೀರ್ಮಾನ ಏನು ಮಾಡ್ತಾರೆ ಅದನ್ನ ಬಗ್ಗೆ ನೋಡೋಣ. ಜನ ತೀರ್ಮಾನ ಮಾಡ್ತಾರಲ್ಲ. CD ಬಿಡುಗಡೆ ಮಾಡಬೇಕು. ಇವಾಗ ನೋಡಿ, ಮೊನ್ನೆ ಎಲ್ಲ ಅವ್ರದ್ದು ಜಮೀನುಗಳೆಲ್ಲ ಬಿಟ್ರಿ.
ಇಲ್ಲ ಜಮೀನುಗಳೆಲ್ಲ ಮೊನ್ನೆ ಬಿಟ್ವಿ, ಅವ್ರದ್ದು ಏನೇನಿತ್ತು ಅದೆಲ್ಲ ಬಿಟ್ವಲ್ಲ ನೋಡಿ, ಮರ್ತೋಗ್ಬಿಟ್ರು. ನೀವು ಟಿ ವಿಗಳಲ್ಲೂ ತಿರ್ಗಿ ಹಾಕಿಲ್ಲ ಅದನ್ನು, ಮರ್ತೋಗ್ಬಿಟ್ರು ಜನ ಅದನ್ನು. ತಿರ್ಗಾ ನಾನು ಸಿ ಡಿಗಳು ಬಿಟ್ಬಿಟ್ರೆ, ಈಗ ಅದು ಸಿ ಡಿ ಬಿಟ್ಬಿಟ್ರೆ ಅವ್ರು ತಿರ್ಗಾ ಮರ್ತೋಗ್ಬಿಡ್ತಾರೆ ಜನ. ಅದಕ್ಕೆ ಸ್ವಲ್ಪ ಹತ್ತಿರದಲ್ಲಿ ಬಿಡೋಣ ಅಂತ ರೆಡಿ ಇದೆ. ಪೆನ್ ಡ್ರೈವ್ಗಳು ಹಾಕಿದ್ದೀನಿ, ನಮ್ಮ ಸುವಾಸ್ ಹತ್ರ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಕಾಮನೂರು ಬಾಬುಯಿಂದ ತೊಗೊಂಡು ಪೆನ್ ಡ್ರೈವ್ಗಳಿಗೆ ಇಟ್ಟಿದ್ದೀನಿ. ದಯವಿಟ್ಟು ಎಲ್ರಿಗೂ ನಿಮ್ಗೆ ಕರೆದು ನಿಮ್ಮ ಹತ್ರ ನೀವಿರೋ ಜಾಗಕ್ಕೆ ನಾನೇ ಬಂದು ನಾನೇ ಒಬ್ಬೊಬ್ರಿಗೂ ಒಂದೊಂದು ಪೆನ್ ಡ್ರೈವ್ ಕೊಟ್ಬಿಟ್ಟು ಹೋಗ್ತೀನಿ. ಅದನ್ನು ರೆಡಿಯಾಗಿದೆ. ಇಲ್ಲ ಡಿಲೇ ಮಾಡಿದ್ರೆ ಜನ ಮರ್ತೋಗ್ಬಿಡ್ತಾರೆ ಸರ್, ಅದಕ್ಕೋಸ್ಕರ ಸರ್ ಜನ ಮರ್ತೋಗ್ಬಿಡ್ತಾರೆ. ಹೌದು, ಇನ್ನು 2 ದಿವಸದಲ್ಲಿ ಬಿಡ್ತೀನಿ, ಹತ್ರದಲ್ಲಿ ಬಿಡ್ತೀನಿ. ಅದನ್ನು ಯಾವುದು ಇಲ್ಲ, ನಾನು ಹೋಗಲ್ಲ. ನಮ್ಮನ್ನು ಯಾರೂ ಕರೆದು ಇಲ್ಲ, ನಾವು ಕರೆದಿದ್ರು ಹೋಗೋದು ಇಲ್ಲ, ಯಾರು ಕರೆದಿಲ್ಲ ನಮ್ಮ. ಇದೆಲ್ಲ ತುಂಬಿದ ಮೇಲೆ ಬರುತ್ತೆ. ಇನ್ನೊಂದು 6 ತಿಂಗಳಾಗುತ್ತೆ, ಇನ್ನೊಂದು 6 ತಿಂಗಳು